ಸಿನಿಮಾ ರಂಗಗಳಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾರೆ ಅಂತದ್ದು. ಈಗ ಮೊನ್ನೆ ಕನ್ನಡ ಸಿನಿಮಾ ರಂಗದಲ್ಲಿ ದಿಲೀಪ್ ರಾಜ್ ಅವರು ಇದೀಗ ಹೃದಯಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳೆದರು. ಇದೇ ಸಂದರ್ಭದಲ್ಲಿ ಮತ್ತೊಬ್ಬರು ಪ್ರಖ್ಯಾತವಾಗಿ ಹೆಸರು ಮಾಡಿದಂಥ ಕಲಾವಿದೆಯಾಗಿರುವಂಥ ಶ್ರುತಿಯವರು ಇದೀಗ ನಿಧನರಾಗಿರುವಂಥದ್ದು. ಹಾಗಾದರೆ ಯಾರಪ್ಪ ಈ ಶ್ರುತಿಯವರನ್ನು ನೋಡೋಣ ಬನ್ನಿ. ಅತಿ ಚಿಕ್ಕ ವಯಸ್ಸಲ್ಲಿ ಕೇವಲ 31ನೇ ವಯಸ್ಸಿನಲ್ಲೇ ಕೊನೆಯುಸಿರೆಳೆದಿರುವಂಥದ್ದು. ಅದು ಕೂಡ ಪತಿಯ ಕಿರುಕುಳದಿಂದ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಇನ್ನು ಮೂಲತಃ ಅವರು ಆಂಧ್ರದಲ್ಲಿ ಒಳ್ಳೆ ಸಿಂಗರ್ ಆಗಿ ಕೂಡ ಹೆಸರು ಮಾಡಿದಂಥವ್ರು ಮತ್ತು ಜನಪದ ಹಾಡುಗಳನ್ನು ಹಾಡೋದ್ರ ಮೂಲಕ ಎಲ್ಲರ ಮನೆ ಮಾತಾಗಿದ್ದರು. ಇನ್ನು ಆಂಧ್ರದಲ್ಲಿ ಸರಿಗಮಪದಲ್ಲೂ ಕೂಡ ಇವರು ರಿಯಾಲಿಟಿ ಶೋಲ್ಲಿ ಭಾಗವಹಿಸಿ ಜನಪದ ಹಾಡುಗಳನ್ನು ಹಾಡೋದ್ರ ಮೂಲಕ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಶ್ರುತಿಯವರು ಇದೀಗ ಮದುವೆಯೂ ಸಹ ಆಗಿದ್ದರು. ಇತ್ತೀಚೆಗೆ ಒಳ್ಳೆ ಮದುವೆಯೂ ಸಹ ಆಗಿದ್ದರು. ಇನ್ನು ಒಳ್ಳೆ ಫ್ಯಾನ್ ಬೇಸ್ ಕೂಡ ಇತ್ತು ಅಂತಲೇ ಹೇಳ್ಬೋದು. ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಅವ್ರಿಗೆ ಅವಕಾಶ ಒದಗಿ ಬಂದಿತ್ತು. ಸುಮಾರು 20ಕ್ಕೂ ಅಧಿಕ ಸಿನಿಮಾಗಳಲ್ಲಿ, ಆಂಧ್ರ ಸಿನಿಮಾಗಳಲ್ಲಿ ಅವರ ಕಂಠಸಿರಿಯಿಂದ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಅಂತ ಹೇಳ್ಬೋದು. ಇವರು ಜನಪದ ಮತ್ತು ಹಳ್ಳಿ ಸೊಗಡಿನ ಕಂಠ ಆಗಿರೋದ್ರಿಂದ ಸಾಕಷ್ಟು ಒಳ್ಳೊಳ್ಳೆ ಹಾಡುಗಳು ಕೂಡ ಅವರಿಗೆ ಒದಗಿ ಬಂತು, ಅವಕಾಶಗಳು ಕೂಡ ಒದಗಿ ಬಂತು. ಇದೇ ಸಂದರ್ಭದಲ್ಲಿ ಗಂಡನ ಕಿರುಕುಳದಿಂದ ಹಣದ ದಾಹದಿಂದ ಆತ್ಮಹತ್ಯೆಗೆ ಶ್ರುತಿಯವರಿಂದ ಮುಂಜಾನೆ 3:15 ಸುಮಾರಿನಲ್ಲೇ ಕೊನೆಯುಸಿರೆಳೆದಿದ್ದಾರೆ.